ಇನ್ನೇನು ಸಾಕಮ್ಮ, ಗಂಗಮ್ಮನ ಮಾಡ್ಕೊಂಡ್ ಬಂದಿದ್ದು ಆತು. ಪೂಜೆ ಮನೆಯಾಗೂ ಪೂಜೆ ಮಾಡಿರಿ, ನಡೀರಿ. ಇನ್ನೇನು ಹಾಲು ಉಕ್ಸ್ಬಿಟ್ಟು ಊಟ ಮಾಡ್ಕೊಂಡು ನಾವು ಹೋಗ್ಬೇಕು ಮಂತಕ್ಕೆ, ಗೊತ್ತಾಗುತ್ತೆ. ಸರಿ ಆಕ್ಕಂಗ್ ಗುಂಡಜ್ಜಿ. ಏ ಗಂಗಿ, ಹೋಗು, ಎಲ್ಲನ ಒಲೆ ಮೇಕೆ ಹಾಲಿಕ್ಕಿ ಹಂಗೆ ಸೌದೆಕ್ಕಿ ಊರಿಗೆ ಹೋಗು. ಬಂದು ಪೂಜೆ ಮಾಡಿ ಹಾಲು ಉಕ್ಸಣ. ನಡಿ ನಡಿ, ನೀನು ಜಲ್ದಂಗೆ ಒಂದ್ಸೋಗು, ನಾವೆಲ್ಲ ಬರ್ತೀವಿ. ಸರಿ ಅತ್ತೆ, ಆಯ್ತು. ನಾನು ಹೋಗಿ ಹಾಲು ಒಲೆ ಮೇಕೆ ಇಕ್ಕಿ ಉರಿಕ್ತೀನಿ. ಬರ್ರಿ ನೀವು ನಿಧಾನಕ್ಕೆ. ಏನು ಸಾಕಮ್ಮ, ಒಬ್ಬಟ್ಟು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಒಬ್ಬಟ್ಟೆ ಮಾಡಿಸಿದ್ಯಾ ಅಥವಾ ಏನು ಪಾಯಸ ಗೀಸ ಮಾಡಿ ಸುಮ್ಮನಾಗಿದೆಯೋ? ಏ ಭಾಗ್ಯಮ್ಮ, ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನಾನು ಅವಾಗ ಯಾತು ಇಲ್ಲದೆ ಇದ್ದಾಗ ನನ್ನ ಮಗನ ಮದುವೆಗೆ ಪಾಯಸ ಮಾಡಿಸಿದ್ದೀನಿ. ಇವಾಗ ನಾವು ಶ್ರೀಮಂತರ ಸಾವುಕಾರ ಸಾಕಮ್ಮ ಆಗಿದ್ದೀನಿ ನಾನು. ಇವಾಗ ನಾನು ಒಬ್ಬಟ್ಟು ಮಾಡ್ತೀನಿ ಅಂತೇಳಿ ಪಾಯಸ ಮಾಡಿಸ್ತೀನಿ. ಅಯ್ಯೋ, ಏನು ಮಾತಾಡ್ತೀನಿ? ಎರಡಲ್ಲ ಅಂತಂದ್ರೆ 4 ತಿನ್ನು. ನಿನ್ನ ಗಂಡಗು ನಿಮ್ಮ ಅತ್ತಿಗೂ ಎಲ್ಲರಿಗೂ ತಾಂಡೋಗು. ಅಷ್ಟೊಂದು ಮಾಡಿಸಿದ್ದೀನಿ. ಅಲ್ಲ ಕಣೆ ಭಾಗ್ಯಮ್ಮ, ಸಾಕಮ್ಮ ಇವಾಗ ಸಾವುಕಾರ ಸಾಕಮ್ಮ ಆಗ್ಯಾವಳೆ ಅಂಥದ್ರಾಗೆ ಒಬ್ಬಟ್ಟು ಮಾಡಿಸ್ತೀನಿ ಅಂತ ಹೇಳಿ ಕರೆದು ಪಾಯಸ ಮಾಡಿಸ್ತಾಳ ಅವಳು. ಒಬ್ಬಟ್ಟೆ ಮಾಡಿಸಿರ್ತಾಳೆ. ಏನು ನೋಡಿ ಕೇಳೋದ. ನಡೀರಿ ಹೋಗೋಣ, ಹಾಲುಕ್ಸಿ ಉಂಡು ಹೋಗೋಣ ಮಂತಕ್ಕೆ. ಓ ಕಣೆ ಸಾಕಮ್ಮ, ನಡಿಯಮ್ಮ. ನನ್ನ ಮಗ ತಿರ್ಗ ಹೊಳ್ತಿರ್ತಾನೋ ಏನೋ, ನಾನು ಮತ್ತೆ ಕೈ ಕೊಟ್ಟು ಬಂದೆ. ಮತ್ತೆ ತಿರ್ಗ ಬೈಕೆ ಮತ್ತೆ ಓದಾಳ ಅಪ್ಸಾಗಿ ಓದ್ಲು ಬರಲಿಲ್ಲ ಜಲ್ದು ಅಂತಾನೆ. ಹಾಲುಕ್ಸ್ಬಿಟ್ಟು ಒಂದಿಟ್ಟು ಉಂಡು ಜಲ್ದು ಹೋಗ್ಬೇಕು ನಾವು. ನಡಿ ನಡಿ. ಸರಿ ಬರ್ರಮ್ಮ. ಹಾಲು ಉಕ್ಸಣ. ನಮ್ಮ ಗಂಗಿ ಎಲ್ಲ ಹಾಲು ಇದು ಒಲೆ ಮೇಲೆ ಕಿಕ್ಕಿರ್ತಾಳೆ ಇಟ್ಟದ್ಗೆ. ಹೋಗಿ ಉದ್ಗಡೆ ಹಚ್ಚಿ ಬೆಳಗಿ ಹಾಲು ಉಕ್ಸಣ. ಬರ್ರಿ ನಾಗ, ನೀನು ನಿಮ್ಮ ಅಪ್ಪನ ಹೋಗಿ ಊಟಕ್ಕೆಲ್ಲನ ಜೋಡಿಸ್ಕೆ ಹೋಗ್ರಿ. ಹೋಗಿ ನಾವು ಹಾಲು ಉಕ್ಸಿವಿ, ಪೂಜೆ ಮಾಡಿ ಹಾಲು ಉಕ್ಸಿ ಬತ್ತೀವಿ. ಎಲ್ಲರೂ ಉಂಡು ಹೋಗ್ಬೇಕು ಜಲ್ದು. ಪಾಪ ಅವ್ರು ಬಂದು ಯೋಟ ತಾತು ಉಂಡು ಹೋಗ್ಲಿ ಅವ್ರವ್ರ ಕೆಲ್ಸಕ್ಕೆ. ಹೋಗೋಗು ಜಲ್ದು. ಎಲ್ಲ ಒಬ್ಬಟ್ಟು ಎಲ್ಲ ಆಗೀತಾ ಇಲ್ವಾ ನೋಡೋದು. ಮ್ಯಾಕ್ ಹೋಗಿ. ಮ್ಯಾಕೆ ಮ್ಯಾಲೇನು ಉಂಬಕ್ಕಿಕ್ಕದು ಸಾಕಮ್ಮ? ಕಣೆ ಲಕ್ಷ್ಮಕ್ಕ. ಅಯ್ಯೋ ಮ್ಯಾಕೆ ಇಂಥವೆಲ್ಲನ ಯಾತ್ಕನಾನ ಮದ್ವೆ ಇಂಥ ಮಾಡಿದಾಗ ಬೇಕಾಗುತ್ತೆ ಅಂತ ಮ್ಯಾಲ ಒಂದು ಕಟ್ಸಿದ್ದಾರೆ. ಅಲ್ಲೇನೆ ದೊಡ್ಡದಾಗೈತೆ ಪಡ್ಸಲಿ, ಅಲ್ಲೇ ಉಂಬಕ್ಕಿಕ್ಕದು ಅಂತನ ಅಲ್ಲೇ ಅಡುಗೆ ಮಾಡಿಸಿದ್ನಿ ಮ್ಯಾಲೆ. ಇನ್ಯಾಕೆ ಅಲ್ಲಿ ಇಲ್ಲಿ ಹಾಕಿ ಪೆಂಡಲ್ ಗಿಂಡಲ್ ತೋರಿಸೋದು ಅದೋಟು ಯಾಕೆ ಅಂತನ ಮ್ಯಾಲೆ ಹಂಗೂ ಇವರು ಅದಕ್ಕೆ ಅಂತನ ಮಾಡ್ಸ್ಯಾರಂತೆ. ಅದಕ್ಕೇನೆ ಅಲ್ಲೇನೆ ಊಟಕ್ಕಿಕ್ಕಕ್ಕೆ ಏರ್ಪಾಡು ಮಾಡಿದ್ವಿ. ಹೌದೇನು? ಹಂಗಾದ್ರೆ ಛತ್ರ ಗಿತ್ರ ಈ ಪೆಂಡಲ್ ತರ್ಸೋದು ಚೇರ್ ತರ್ಸೋದು ಅದು ಇದು ಏನು ಬೇಕಾಗಲ್ಲ ಬಿಡು. ಮನೆ ಮೇಲೆ ಎಲ್ಲ ಮಾಡ್ಬೋದು. ಊಟಕ್ಕೆ ಇಕ್ಕಾಕು ದೊಡ್ಡದಾಗಿ ಜಾಗ ಐತಿ ಅಂತ ಹೇಳ್ತಾ ಇದೀಯ. ಪಡ್ಸಾಲೆ ಹೆಂಗ ಮತ್ತಾಯಿ ಎಲ್ಲ ಅನುಕೂಲ ಆಗೈತಿ ಈ ಮನೆ ಅಲ್ವೇ? ಕಣೆ ರಂಗಮ್ಮ, ಮತ್ತೆ ಎಲ್ಲ ಅನುಕೂಲ ಮಾಡ್ಕೊಂಡೆ ಮತ್ತೀಗ ನೋಡ್ಕೊಂಡೆ ಮತ್ತೀಗ ನಾವು ಈ ಮನೆನ ತಗೊಂಡಿದ್ದು. ನಾಗ ಹೋಗ ನೀನು, ನಾವು ಆಲೋಕ್ಸ್ ಬರ್ತೀವಿ. ಯಪ್ಪ ನಡಿ, ನಾವು ಎಲ್ಲನ ಅಡುಗೆ ಎಲ್ಲ ಆಗೈತಾ, ಎಲ್ಲನ ಎಲೆ ಪಲೆ ಎಲ್ಲ ಕೊಯ್ಕೊಂಡು ಎಲ್ಲ ಜೋಡಿಸ್ಕೊಂಬನ. ಎಲೆ ಎಲ್ಲ ಕೊಯ್ದಿಕ್ಕಿದ್ದೀನಿ, ಅಡುಗೆನೂ ಎಲ್ಲ ಆಗೈತಿ. ಇನ್ನೇನು ಹಾಲು ಉಕ್ಸ್ ಬತ್ತಿದಂಗೆ ಒಂಬಕ್ಕೆ ಇಕ್ಕದೇನೆ. ಬಾ ನಾವು ಹೋಗೋಣ ಮ್ಯಾಕಿ. ಇದೇನೆ ಸಾಕಮ್ಮ, ಚಿಮ್ಣಿ ಒಲೆ ಎಲ್ಲ ಐತೆ ಈ ಮನೆಗೆ. ನಾನಿಲ್ಲೆಲ್ಲಿ ಒಲೆ ಇರುತ್ತೆ, ಅವರು ಗ್ಯಾಸ್ನಾಗೋ ಪಾಸ್ನಾಗೋ ಅಡುಗೆ ಮಾಡ್ತಿದ್ರೇನು ಅಂತ ತಿಳ್ಕೊಂಡಿದ್ನಮ್ಮ. ಚಿಮ್ಣಿನೂ ಮಾಡ್ಸ್ಯಾರೇನು? ಇದು ಹಳ್ಳಿ ಮನೆ ತಾನೆ, ಅದಕ್ಕೆ ಚಿಮ್ಣಿ ಒಲೆನೂ ಮಾಡ್ಸಿದ್ದಾರೆ. ಮಗ ಅವ್ರೇನ ಇದ್ದಾಗ ಏನೋ ಅಂತದ್ರಾಗ ಏನೋ ಮಾಡೋರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಇರಲಿ ಅಂತೇಳಿ ಮಾಡ್ಸಿದ್ದಾರೆ. ಈಗ ಒಲೆ ಮೇಲೆ ಹಾಲು ಉಕ್ಕಿಸ್ಬೇಕಲ್ಲ, ಅದಕ್ಕೇನೆ ಒಲೆ ಮೇಲೆ ಉಕ್ಸಮ್ಮ ಅಂತ ಹೇಳಿ ಹೇಳಿದ್ದೀನಿ. ನಾವೇನು ಗ್ಯಾಸ್ ಪಾಸು ಏನು ತೊಂದಿಲ್ಲಮ್ಮ. ನೋಡೋಣ ಮುಂದೇನ. ಅಯ್ಯೋ ಬಿಡೆ ಸಾಕಮ್ಮ, ಎಲ್ಲೋ ಟೌನ್ನಾಗ್ಲಾರು ಸೌದೆ ಸಿಗಲ್ಲ ಅಂತ ಹೇಳಿ ಅಂತದ್ರಾಗ ಮಾಡ್ತಾರೆ. ನಮ್ಗೇನು ಒಳ್ಳೆ ಮಸ್ತ್ ಸೌದೆ ಸಿಗ್ತವೆ, ತಂದು ಅಡುಗೆ ಮಾಡ್ಬೋದು. ಅದಕ್ಕೆ ಬೇರೆ ದುಡ್ಡು ಯಾಕೆ ಸುಮ್ಮನೆ ದಂಡ. ಸುಮ್ಮನೆ ದುಡ್ಡು ಐತಿ ಅಂತೇಳಿ ಅದು ಇದು ತಗೊಂಡು ಖರ್ಚು ಮಾಡಬೇಡ. ಇಕ್ಕೆ ಉಳಿಸ್ಕೆ ಒಂದಿಟ ಮುಂದೆ ಹೆಂಗೋ ಏನೋ ಯಾರಿಗೆ ಗೊತ್ತು. ಮುಂದಿಂದ ಯಾರಿಗೂ ಗೊತ್ತಾಗಲ್ಲ. ಇದ್ದಾಗ ಒಂದಿಟ್ಟು ಉಳಿಸ್ಕೋಬೇಕು. ಸುಮ್ಮನೆ ಆಡಂಬರ ಮಾಡ್ಕೊಂಡು ಖರ್ಚು ಮಾಡಕ್ಕೆ ಹೋಗ್ಬೇಡ. ಅಯ್ಯೋ ಸರಿ ಸರಿ ಆತು, ಇವಾಗ ಹಾಲು ಉಕ್ತವೆ. ಈ ಕಡೆ ತಿರ್ಕೇಳ್ರಿ ಎಲ್ಲರೂ. ಊರಿಕೆ ಗಂಗಿ ಜಲ್ದು ಹೋಗ್ಬೇಕು, ನನಗೆ ಒತ್ತಾಗುತ್ತೆ. ನಾನು ಗೊತ್ತಿರಲಿಲ್ಲ ಏನಂದ್ರೆ ಗುಂಡಜ್ಜಿನೇ ಕರ್ಕೊಂಬಂತು. ಬಾರೆ ಅತ್ತ ಹೋಗಿ ಬರೋಣ ಜಲ್ದು. ಇನ್ನೇನು ನಿನ್ನ ಮಗ ಮನೆ ಕೆಣನೆ ನಿಮ್ಮ ಅತ್ತೆ ಐತೆ, ಎದ್ರೇನ ಹಾಲು ಕುಡ್ಸೋತಂದಿಸ ಹಸಿನ ಹಾಲು ವಯಸ್ಸಿಗೆ ಬರ್ತಿರಲ್ಲ ಅಂತಂತ ಅದಕ್ಕೆ ಬಂದೆ. ಜಲ್ದಿ ಹಾಲು ಉಕ್ಸಮ್ಮ, ಹೋಗ್ಬೇಕು ಉಂಡೊಂದಿಟ. ಗುಂಡಜ್ಜಿ ಲಕ್ಷ್ಮಕ್ಕ ಹಾಲು ಉಕ್ಕಿವು. ಅಂದ್ರೆ ನಮ್ಮ ಮನೆ ಇನ್ಮೇಲೆ ಹಾಲು ಉಕ್ದಂಗೆ ದುಡ್ಡುನು ಬಂಗಾರನು ಎಲ್ಲ ಜಾಸ್ತಿ ಆಗ್ತೈತಿ ಅಲ್ವೇನ್ ಗುಂಡಜ್ಜಿ? ಹೋಗ್ತಾ ಇದಾವಲ್ಲೇ ಸಾಕು, ಊರಿ ಕಮ್ಮಿ ಮಾಡಿ ಗಂಗಿ. ಹೋಗ್ಲಿ ಬಿಡಿ ನಿಂಗಮ್ಮ, ಏನಾಗಲ್ಲ. ಹಾಲು ಉಕ್ಕಿ ನೆಲ್ದಾಗ ಕರೆದ್ರೆ ಒಳ್ಳೇದಂತಿ. ಅದಕ್ಕೆ ಮತ್ತಿಗೆ ಹಾಲು ಉಕ್ಸ್ಬೇಕು ಅಂಬೋದು ಹೇಳೋದು. ಹೊಸ ಮನೆಗಳಿಗೂ ಈಗ ಯಾವ್ದನ ಬಾಡಿಗೆ ಮನೆಗೆ ಹೋದಾಗ್ಲೂ ಎಲ್ಲ ಹಾಲು ಉಕ್ಸಿ ಆಮೇಲೆ ಏನೇ ಕೆಲಸ ಕಾರ್ಯ ಇದ್ರೂ ಮಾಡ್ಕೊಂಡು ಹೋಗ್ಬೇಕು. ಹಾಲು ಉಕ್ಕಿರಿ ಹಂಗೆ ಹಾಲು ಉಕ್ಕದಂಗೆ ನಮ್ಮ ಜೀವನದಾಗೂ ಮನೆಯಾಗೂ ಸುಖ ಸಂತೋಷ ನೆಮ್ಮದಿ ಈ ಉಕ್ಕು ಅರಿತೈತೆ ಅಂತಾನೆ ದೊಡ್ಡವರು ಹೇಳಿದ್ದಾರೆ. ಸರಿ ಅಮ್ಮ, ಇನ್ನೇನು ಹಾಲು ಉಕ್ಸಿದಾಯ್ತಲ್ಲ, ಬರ್ರಿ ಒಂದಿಟ ಹೋಗಿ ಉಂಬನ. ಸರಿ ಅಮ್ಮ ಆಯ್ತು, ನಡೀರಿ ಎಲ್ಲರೂ ಅಲ್ಲಿ ಮ್ಯಾಕ ನಡೀರಿ. ಉಂಬಕ್ಕಿಕ್ಕರೆ ನನ್ನ ಮಗನೂ ನನ್ನ ಗಂಡನೂ ಇದ್ದಾರೆ. ನಡೀರಿ ನಾನು ಬರ್ತೀನಿ. ನಡಿಗುಂಡಜ್ಜಿ ಲಕ್ಷ್ಮಕ್ಕ ಭಾಗ್ಯಮ್ಮ ಹಿಂಗಮ್ಮ ನಡೀರಿ ನಡೀರಿ ಜಲ್ದು. ಭಾಗ್ಯಮ್ಮ ಒಬ್ಬಟ್ಟು ತಿನ್ಬೇಕು ಅಂತಿದ್ದಲ್ಲ ಅವಾಗಿಂದನ. ನಡಿ ತಿಂಬಿವೆ ಅಂತ ಅದು ಎಷ್ಟು ತಿಂತೀಯೋ ಹಾಕ್ತೀನಿ, ತಿಂಬಿವೆ ಅಂತ ನಡಿ.
ಅಯ್ಯೋ ಯೋಸ್ ತಿಂತಾರೆ ಸಾಕಮ್ಮ ಹೊಟ್ಟೆ ಯೋಸ್ ತಿಂತಾರಮ್ಮ ನಾನು ಏನೋ ಕೇಳ್ದೆ ಸುಮ್ಮನೇನಿ ಬರ್ರಿ ಹೋಗಣ ಗಂಗಿ ಉರಿನ ಕಮ್ಮಿ ಮಾಡಿಬಿಟ್ಟು ಬಾ ನೀನು ಎಲ್ಲಾರ್ಗು ಒಂಬಕ್ಕೆ ಇಕ್ಕಿ ಎಲ್ಲಡಕ್ಕೆ ಕೊಟ್ಟು ಕಳ್ಸೋಣ ಹಂಗ ಸರಿ ಆತತ್ತೆ ಉರಿ ಕಮ್ಮಿ ಮಾಡಿ ಇದನ್ನ ಹಾಲ ಇಳಿಸ್ಬಿಟ್ಟು ಬರ್ತೀನಿ ನೀವು ನಡೀರಂಗಿ ಅವ್ರನ್ನೆಲ್ಲರನ್ನು ಕೂಡಿಸಿ ಒಂಬಕ್ಕೆ ಇಕ್ರಿ ನಾನು ಬರ್ತೀನಿ ಸರಿಯಮ್ಮ ಆಯ್ತು ಜಲ್ದ್ ಬಾ ಹಂಗ ದೇವ್ರಿ ಎಲ್ಲ ಒಳ್ಳೇದಾಗ ಮಾಡಮ್ಮ ಇವತ್ತಿಂದ ನಾವು ಈ ಮನೆಗಿರ್ತಾ ಇದ್ವಿ ಯಾವುದೇ ಅಡ್ಡಿ ಆತಂಕಗಳು ಇಲ್ದಲೇನೆ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಮ್ಮ ತಾಯಿ ಅಯ್ಯೋ ನಮ್ಮ ಅಜ್ಜಿದು ಯೋಟತ್ ಬರ್ತಾರಪ್ಪ ಯೋಟತ್ ಪೂಜೆ ಮಾಡ್ತಾರಣ್ಣ ನಾಗಣ್ಣ ಹೋಗು ನಮ್ಗೆ ಅಟ್ಟ ಸಿಟ್ಟೈತಿ ನಾವು ಅಂತೀವಿ ಬಂದ್ರು ಇರೋ ಮಂಜ ಎಲ್ಲರೂ ಒಂದೇ ಸಲ ಊಟ ಮಾಡಿರೆ ನಮಗೂ ಈ ಉಂಬಕ್ಕಿಕ್ಕಕ್ಕೆ ಚೆನ್ನಾಗಿರುತ್ತೆ ಅಂತಾನೆ ಇರು ಬಂದ್ರು ಗುಂಡಜ್ಜಿ ಲಸ್ಪಕ್ಕಯ್ಯ ಬರೀ ಜಲ್ದು ಬರೀ ಕುಕ್ಕ ಬರ್ರಿ ಆ ಹುಡುಗರು ಹಾಲೇನೆ ತಾರಾಡ್ತಾ ಇದೆ ಉಂಬಕ್ಕೆ ಆಗಳ ಈ ಹುಡುಗರು ಹಾಲೆ ಬಂದು ಕುಕ್ಕ ಬಿಟ್ಟಿವೆ ಯಾವಾಗ ಬಂದ್ರಲ್ಲ ಪಾಪ ನೋಡ್ಲೇ ಇಲ್ವಲ್ಲೋ ಅಯ್ಯೋ ಅಜ್ಜಿ ನಾವು ಅವಾಗ್ಲೇ ಬಂದ್ವಿ ನೀವು ಇನ್ನ ಹಾಲು ಉಕ್ಸಕ್ಕೆ ಒಳಕ್ ಹೋಗಿದಾರೆ ನೀವು ಉಣ್ಣೋಗ್ರಿ ಮ್ಯಾಕೋ ಕುಕ್ಕ ಹೋಗ್ರಿ ಅಂತಾನ ಹೇಳ್ತು ಇವ ಅಣ್ಣಯ್ಯ ಬಸ್ ನಾಗಣ್ಣ ಅದಕ್ಕೆ ನಾವಿಲ್ಲಿ ಕುಕ್ಕಂಡ್ರಿ ಇನ್ನೇನು ಹಾಲು ಉಕ್ಸಿದ ಆತಲ್ಲ ಅದಕ್ಕೆ ಮಾತಾಡ್ತಿದ್ದು ಕೇಳ್ತಾ ಎಲ್ಲಾರ್ಗು ಎಲೆ ಕಿಕ್ಕಿ ಊಟ ಕಿಕ್ಕವ್ರಿ ಬರ್ರಜ್ಜಿ ಕುಕ್ಕ ಬರ್ರಿ ಜಲ್ದು ಉಮ್ಮನ ಅಲ್ಲ ಕಣಲ್ಲ ಮನೆ ಗೃಹ ಪ್ರವೇಶಕ್ಕೆ ಬಂದೇಡ್ಕೆ ಉಂಬ ಕುಕ್ಕಣಿದ್ರ ದೇವ್ರಿಗೆ ಕೈ ಮುಗಿಯದ ಪೈ ಮುಗಿಯದ ಅಲ್ಲಿ ಆಲುಕ್ಸ್ತಾರೆ ಮನೆ ನೋಡೋಣ ಅಂಬದ್ ಏನೂ ಇಲ್ಲ ಇವು ನೋಡು ಉಂಬ ಬಂದು ಕುಕ್ಕಣೆ ಪದ್ದುನು ಮಂಜಾನೂರು ಹಂಗಾನು ಅಯ್ಯ ಮನೆ ಆಮೇಲೆ ನೋಡ್ಬೋದು ಬಿಡು ಲಸ್ಮಕ್ಕಯ್ಯ ಕೈ ಮುಗಿಯೋದು ಆಮೇಲೆ ಮುಗಿಬೋದು ಮೊದಲನೇ ಪಂತೆಗೆ ಉಂಡ್ರೇನೆ ಎಲ್ಲ ಸಿಗೋದು ಇಲ್ದಿದ್ರೆ ಆಮೇಲೆ ಉಂಡ್ರೆ ಎಲ್ಲ ಖಾಲಿ ಆಗಿರುತ್ತೆ ಅಲ್ಲಿನ ಮಂಜ ನಾವು ಅದಕ್ಕೆ ಮೊದ್ಲು ಉಂಡು ಆಮೇಲೆ ಕೈ ಮುಗಿತೀವಿ ಕುಕ್ಕ ಬರೀ ಜಲ್ದು ಉಂಬನ ಓಸಾರುನು ಎಲ್ಲ ಎಲೆ ಕಿಚ್ಚಿದಾರ ಆಲೇನೆ ಎಲ್ಲ ತಣ್ಣಗಾಗುತ್ತೆ ಕುಕ್ಕಳ್ರಿ ಜಲ್ದು ಗುಂಡಜ್ಜಿ ನೋಡ್ದೇನ್ ಗುಂಡಜ್ಜಿ ನಮ್ಮ ಪೊದ್ದುನ ಮೊದ್ಲು ಉಣ್ಬೇಕಂತೆ ಆಮೇಲೆ ಉಂಡ್ರೆ ಯಾತು ಸಿಗಲ್ಲ ಅಂತ ಹೇಳ್ತದೆ ಕುಕ್ಕರಮ್ಮ ಆ ಹುಡುಗರು ಆಸೆನ ಯಾಕೆ ನಿರಾಸೆ ಮಾಡೋದು ಪಾಪ ನಾವು ಬರ್ಲಿ ಅಂತೇಳಿ ಕಾಯ್ತಾ ಇದಾವ ಅವು ಒಂಬಕ್ಕಿ ಕುಕ್ಕ ಗುಂಡಜ್ಜಿ ರಂಗಕ್ಕಯ್ಯ ಬಾರಿ ಬಗ್ಗೆಮ್ಮ ಬಾ ಕುಕ್ಕ ಬನ್ನಿ ನಾ ಹುಡುಗರ ಜೊತೆಗೆ ನಿಂಗಂ ಬರ್ಲಿಲ್ವಲ್ಲಿ ಎಲ್ಗೋದ್ಲಿ ಅವಳು ಉಣ್ರಿ ಅವ್ರು ಬತ್ತಾರಂಗಿ ಆಮೇಲೆ ಇನ್ನ 2ನೇ ಪಂತಿಗೆ ಉಣ್ತಾರ ಅವರು ನೀವು ಉಣ್ ಗುಂಡಜ್ಜಿ ಲಸ್ಮಕ್ಕಯ್ಯ ಉಣ್ಣು ಸಾಕಮ್ಮ ನಿಂಗಮ್ಮ ಬಂದು ಕಣೆ ಹಿಂದೆನೆ ಎಲ್ಗೋದ್ಲೆ ಬರ್ಲಿಲ್ಲ ಮ್ಯಾಕೆ ಮಲ್ಲಿನು ಗುಲಾಬಿನು ಇವಾಗ ಬಂದ್ರು ಅವ್ರನ್ನ ಮಾತಾಡ್ಸ್ತಾ ಇದ್ಲು ನಿಂಗಮ್ಮ ಮನೆ ಎಲ್ಲ ನೋಡ್ತಾ ಇದ್ರು ನಾನು ಅವ್ರ ಜೊತೆಗೆ ಉಮ್ತೀನಿ ಅವರು ಲಸ್ಮಕ್ಕ ಗುಂಡಜ್ಜಿನ ಉಂಡು ಹೋಗ್ಲಿ ಅಂತಾನ ಹೇಳಿ ನಿಂಗಮ್ಮ ಆಮೇಲೆ ಉಮ್ತಾಳ ಅಂತಾಳು ನೀವು ಊಟ ಮಾಡ್ರಿ ಬಗ್ಗೆಮ್ಮ ಉಣ್ಣೆ ಎಷ್ಟು ಬೇಕಷ್ಟು ಒಬ್ಬಟ್ಟು ಹಾಕಿಸ್ಕೊಂಡು ಒಟ್ಟು ತುಂಬ ಉಂಡು ನಿನ್ ಗಂಡುನು ನಿಮ್ಮ ಅತ್ತೆನೂ ಕಳ್ಸು ಇಲ್ಗೆ ನಂಗ ಉಂಡು ಹೋಗ್ತಾರೆ ಆಮೇಲೆ ಹೇಳಿಲ್ಲ ನಮ್ಮ ಅತ್ತೆ ನನ್ನ ಗಂಡುದು ಅಂತಾನ ಬೈಕಿಮಕ್ ಹೋಗ್ಬೇಡ ಮಂತಕ್ಕೆ ಹೋಗಿ ಹಂಗ ಅಯ್ಯೋ ಇವಳಂತೂ ಸಾಕಮ್ಮ ಹೇಳ್ತಾ ಉಂಡು ಕಳಿಸ್ತೀನಿ ಹೋಗಿ ನನ್ನ ಗಂಡನು ಮತ್ತೇನು ಉಂಬಕ್ಕನ ಬಿಡು ಮಾತಾಡ್ಸ್ಬೇಡ ರಂಗ ಮೈಸೂರು ಪಾಕನು ಮಾಡಿಸಿದಾರೆ ಕಣಲ್ಲ ಮೈಸೂರು ಪಾಕು ಒಬ್ಬಟ್ಟು ಚಿತ್ರಾನ್ನ ಕಾಳು ಎಲ್ಲ ಮಾಡಿಸಿದಾರೆ ಎಲ್ಲರೂ ನಿಧಾನ ಕುಂಡ್ರಿ ಹುಡುಗರ ನಿಧಾನ ಊಟ ಮಾಡಿ ಎಷ್ಟು ಬೇಕಷ್ಟ ಕೇಳಿ ಹಾಕಿಸ್ಕೊಂಡು ಉಣ್ರಿ ಒಟ್ಟು ತುಂಬ ಉಂಡು ಹೋಗ್ರಿ ಎಲ್ಲಾರನ್ನು ಕಳಿಸ್ರಿ ಹಂಗ ಊರಾಗೆ ಸರಿ ಆತ್ ಹೇಳು ದಡಪ್ಪಯ್ಯ ಕಳಿಸ್ತೀನಿ ಹೇಳು ಎಲ್ಲಾರನ್ನು ಕಳಿಸ್ತೀನಿ ಹೋಗಿ ನಮ್ಮ ಸ್ಕೂಲಾಗ ಓದ್ತಾರಲ್ಲ ಅವ್ರೆಲ್ಲರೂ ಹುಡುಗರ್ನು ನಮ್ಮ ಟೀಚರು ನಮ್ಮ ಮೇಸ್ಟ್ರು ಎಲ್ಲಾರನ್ನು ಕಳಿಸ್ತೀನಿ ಒಂಬಕ್ಕಿ ನಾಗ ನೀನು ನಿಮ್ಮಪ್ಪನೂ ಒಂಬಕ್ಕಿಕ್ರಿ ಇವ್ರಿಗೆಲ್ಲರೂ ಏನೇನು ಬೇಕು ಅದನ್ನೆಲ್ಲ ಕೇಳಿ ನಿಧಾನಕ್ಕೆ ಒಂಬಕ್ಕಿಕ್ರಿ ನಾನು ಹಂಗೆ ಇನ್ನು ಯಾರನ್ನ ಬಂದಿರೋದನ್ನ ಎಲ್ಲ ಮಾತಾಡಿಸ್ತೀನಿ ಹಂಗೆ ಸರಿ ಆತಮ್ಮ ಹೋಗು ಇನ್ನು ಯಾರ ಬಂದಿರೋರ್ನೆಲ್ಲನ ಕೈ ಮುಗ್ದು ಮ್ಯಾಕ್ ಬರಕ್ಕೆ ಕೇಳು ಒಂಬಕ್ಕಿ ಎಲ್ಲನ ಇವ್ರದ್ದು ಹಾಕ್ತಿದಂಗೆ ಇನ್ನೊಂದು ಪಂತಿಗೆ ಇಕ್ತೀವಿ ಸರಿ ಆತ್ ಕಣ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ